ಕಾರ್ಗಿಲ್ ಯುದ್ಧ ನಡೀತು. ಕಾರ್ಗಿಲ್ ಯುದ್ಧ ನಡೆದಾಗ ಭಾರತದ ಯೋಧರನ್ನ, ಸೈನಿಕರನ್ನ ಮಿಲಿಟರಿ ಹಾಸ್ಪಿಟಲ್ ಒಳಗೆ ಹಾಕಿದ್ರಂತೆ. ಅಂದಿನ ದೇಶದ ಪ್ರಧಾನಿಗಳು ಅವರ ಎದೆಗೆ ಗುಂಡು ಬಿದ್ದಿತ್ತಲ್ಲ, ಅವರಿಗೆ ಮಾತಾಡಿಸ್ಲಿಕ್ಕೆ ಹೋಗಿದ್ರಂತೆ. ಹೋಗಿ ಸೈನಿಕರನ್ನ ಮಾತಾಡಿಸಿ ಬರ್ತಾ ಇದ್ರು. ಅವ್ರಿಗೆ ಅಷ್ಟು ಒಳ್ಳೆಯ ಸ್ಥಿತಿಯೊಳಗೆ ಇರಲಿಲ್ಲ ಆರೋಗ್ಯ. ಒಬ್ಬರು ಮಾತಾಡ್ತಿದ್ರು, ಒಬ್ಬರು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಿಂಗೆ ಹಾಸ್ಪಿಟಲ್ ರೌಂಡ್ ಹಾಕ್ಕೊಂಡು ಬರುವಾಗ ಕೊನೆ ICUದಲ್ಲಿರುವಂತಹ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿಯ ಕೈ ಹಿಡಿದು ಒಂದು ಮಾತು ಹೇಳಿದ್ರಲ್ಲ, ಪ್ರಧಾನಿಗಳೇ, ನೀವು ನಮ್ಮನ್ನೆಲ್ಲ ನೋಡಿದ್ರಲ್ಲ, ಕಾರ್ಗಿಲ್ ಯುದ್ಧ ನಡೆದಿತ್ತು, ನೀವು ದೇಶಕ್ಕೆ ಹೊಳ್ಳಿ ಹೋಗಿ ಸೈನಿಕರನ್ನು ನೋಡಿ ಬಂದೆ ಅಂತ ದೇಶದ ಜನರನ್ನು ಕುರಿತು ನೀವು ಮಾತಾಡ್ತಿರಲ್ಲ, ಒಂದು ಮಾತು ಹೇಳ್ರಿ, ನಮ್ಮ ದೇಶದ ಜನರಿಗೆ ಗೊತ್ತಾಗಬೇಕು, ಭಾರತದ ಜನರಿಗೆ ಏನು ಅಂದ್ರೆ, ಭಾರತದ ಸೈನಿಕರು ಬೇರೆ ದೇಶದ ಜೊತೆ ಯುದ್ಧ ಮಾಡುವಾಗ ಅವರು ಬೆನ್ನಾಗ ಗುಂಡು ಹೋಗಿಲ್ಲ, ಅವರು ಎದೆಯಾಗ ಗುಂಡು ಹೋಗ್ಯಾವಂತ ದೇಶದ ಜನರಿಗೆ ಹೇಳ್ರಿ ನೀವು. ಅಂದರೆ ಇವರು ಓಡಿ ಬಂದು ಹೋಗುವಾಗ ಗುಂಡು ಹಾಕಿದ್ದಲ್ಲ, ಅವ್ರ ಜೊತೆ ನೇರವಾಗಿ ಕಣ್ಣೊಳಗೆ ಕಣ್ಣಿಟ್ಟು ಯುದ್ಧ ಮಾಡುವಾಗ ಗುಂಡು ಹಾಕಿದ್ದು ಅಂತ ದೇಶದ ಜನರಿಗೆ ಹೇಳ್ರಿ.